ಸೊ ಡೆಲ್ಲಿಯಲ್ಲಿ ನಡೆದಂತಹ ಎ ಇಂಪ್ಯಾಕ್ಟ್ ಸಮಿಟ್ 2026 ಪ್ರಧಾನಮಂತ್ರಿಯವರು ಇನಾಗ್ರೇಟ್ ಮಾಡ್ತಾರೆ. ಸೊ ಇದರ ಒಂದು ಉದ್ದೇಶ ಏನಪ್ಪ ಅಂತಂದರೆ ಇಂಡಿಯಾದಲ್ಲಿ ಎಷ್ಟೆಷ್ಟೆಲ್ಲ ಡೆವಲಪ್ಮೆಂಟ್ ಆಗಬೇಕು ಮತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಅಳವಡಿಸಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ 30 ಕಂಟ್ರಿಗಳಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಎ ಬಗ್ಗೆ ಅನ್ವೇಷಣೆ ಮಾಡಿರೆಲ್ಲ ಬಂದಿರ್ತಾರೆ. ಸೊ ಇದರಲ್ಲಿ ಗೂಗಲ್ನ CEO ಕೂಡ ಬಂದಿರ್ತಾರೆ. ಸೊ ಇಲ್ಲಿ ಒಂದು ಯೂನಿವರ್ಸಿಟಿ ಗಲ್ಕೋಟಿಯಾ ಅನ್ನೋ ಒಂದು ಯೂನಿವರ್ಸಿಟಿ ಅದನ್ನು ಒಂದು ರೋಬೋಟ್ ಮತ್ತು ಇನ್ನೊಂದು ಫುಟ್ಬಾಲ್ ರೀತಿಯ ಒಂದು ಡ್ರೋನನ್ನು ನಾವೇ ಒಂದು ಡೆವಲಪ್ ಮಾಡಿದ್ದೀವಿ ಅಂತ ತಂದಿರ್ತಾರೆ. ಸೊ ಆ ಒಂದು ರೋಬೋಟ್ ಡಾಗ್ ಅದನ್ನು ಉರಾಯನ್ ಅಂತ ಅಂದ್ಬಿಟ್ಟು ಕರೆದು ನಮ್ಮದು ಒಂದು ಯೂನಿವರ್ಸಿಟಿ ಗಲ್ಕೋಟಿಯಾ ಯೂನಿವರ್ಸಿಟಿಯನ್ನು ಡೆವಲಪ್ ಮಾಡಿರೋದು ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಸೊ ಆ ಒಂದು ರೋಬೋಟ್ ಡಾಗ್ನ ಸೊ ಆಲ್ರೆಡಿ 2023 ಚೈನಾ 2.5 ಲಕ್ಷ ಅಥವಾ ಮ್ಯಾಕ್ಸಿಮಮ್ 3 ಲಕ್ಷದಲ್ಲಿ ಒಂದು ಇನ್ವೆಸ್ಟನ್ನು ಮಾಡಿ ಡೆವಲಪ್ ಮಾಡಿರುತ್ತೆ. ಸೊ ಆ ಒಂದು ರೋಬೋಟನ್ನು 3 ಲಕ್ಷಕ್ಕೆ ಇವರು ತಂದು ಇಂಡಿಯಾದ ಈ ಒಂದು ಸಭೆ ಏನು ಎ ಇಂಪ್ಯಾಕ್ಟ್ ಸಮಿಟ್ 2026 ಡೆಲ್ಲಿ ನಡೀತಿರ್ತೀಯಲ್ಲ, ಸೊ ಇಲ್ಲಿ 315 ಕೋಟಿ ಇನ್ವೆಸ್ಟ್ ಮಾಡಿ ನಾವು ಡೆವಲಪ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಯೂನಿವರ್ಸಿಟಿಯವರು ಹೇಳ್ತಾರೆ. ಅದೇ ಒಂದು ಕಡೆ ಚೀನಾ ಇದೇ ರೋಬೋಟ್ಗಳನ್ನ ಡೆವಲಪ್ ಮಾಡ್ತಾ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಡ್ಯಾಂಗ್ಸ್ ಬೇರೆ ಬೇರೆ ಕರಾಟೆಗಳು ಬೇರೆ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡ್ತಾ ಹೋಗ್ತಾಯಿದೆ. ಬಟ್ ಅದೇ ನಮ್ಮ ಇಂಡಿಯಾದಲ್ಲಿ ರೋಬೋಟ್ಗಳಿರಲಿ ಬರೀ ಜಾತಿ ದೇವರು ಹಿಂದೂ ಮುಸ್ಲಿಂ ಈ ಥರನೇ ಗಲಭೆಗಳಲ್ಲೇ ಇಂಡಿಯಾ ಹೋಗ್ತಾ ಇದ್ರೆ ಚೀನಾ ಅದಕ್ಕೆ ಹೇಳ್ತಿರೋದೆಲ್ಲ 2050 70 ಓಡ್ತಾ ಇದೆ. ಬಟ್ ಇಂಡಿಯಾ ಇನ್ನು ಪ್ರೆಸೆನ್ಸಲ್ಲೇ ಇದೆ, ಡೆವಲಪಿಂಗ್ ಕಂಟ್ರಿಯಲ್ಲೇ ಇದೆ ಅಂತ ಈ ಒಂದು ಉದ್ದೇಶಕ್ಕೆ ಹೇಳ್ತಾರೆ.